ಇದು ಡರ್ಟಿ ಪಿಕ್ಚರ್. ಹಾಸನದಲ್ಲಿ ಹೌಸ್ಫುಲ್ ಆಗಿ ಮಂಡ್ಯ, ರಾಮನಗರ, ಮೈಸೂರಿನಲ್ಲಿ 100 ಡೇಸ್ ಕಂಡಿದೆ. ಶೂಟಿಂಗ್ ಮಾಡಿ ವಿದೇಶಕ್ಕೆ ಹಾರಿದಂಥ ಡೈರೆಕ್ಟರ್ SITಯ ಸೆನ್ಸಾರ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇತ್ತ ಅಪಮಾನ ಹೊದ್ದಂಥ ಗೌಡ್ರು ಮಾತ್ರ ಕೆರಳಿ ಕೆಂಡುವಾಗಿದ್ದಾರೆ. ಬರ್ತೀಯೋ ಇಲ್ವೋ ಅನ್ನುವಂಥ ಒಂದೇ ಒಂದು ಆವಾಜ್. ಆ ಆವಾಜ್ ಪ್ರಜ್ವಲ್ ಕಿವಿಗೆ ತಲುಪಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಗೇಟ್ ಪಾಸ್ಗೆ ಮಾತ್ರ ಪದ್ಮನಾಭನಗರದಲ್ಲಿ ಸೈನ್ ಬೋರ್ಡ್ ಸಿದ್ಧವಾಗ್ತಾ ಇದೆ. ಇದು ಸಂಕಷ್ಟವೋ, ಉಭಯ ಸಂಕಟನೋ, ಧರ್ಮ ಕಂಟಕವೋ, ಇಳಿ ಹೊತ್ತಲ್ಲಿ ಹೊಸ ಸಂಘರ್ಷದ ಹಾದಿನೋ, ದಾರಿ ಯಾವುದು ಅನ್ನೋದು ಗೌಡ್ರೇ ಬಲ್ರು. 60 ವರ್ಷ ರಾಜಕೀಯವೇ ಉಸಿರಾಡಿದ ಗೌಡ್ರಿಗೆ ಮೊಮ್ಮಗ ಕೊಟ್ಟಿದ್ದು ಅವಮಾನದ ಬಹುಮಾನ. ತಮ್ಮದೇ ಕರ್ಮಭೂಮಿ ಹಾಸನದಲ್ಲಿ ನಡೆದಂತ ಕರ್ಮಕಾಂಡಕ್ಕೆ ಅಪಮಾನ ಹೊತ್ತು ಕೆರಳಿ ಕನಲಿ ಹೋಗಿದ್ದಾರೆ. ಪ್ರಜ್ವಲ್ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮಕ್ಕೆ ಗೌಡರ ತೀರ್ಮಾನ. ಗೌಡ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಪಕ್ಷದಿಂದ ಗೇಟ್ ಪಾಸ್. ಒಕ್ಕಣ್ಣನಾದ್ರೂ ಪರವಾಗಿಲ್ಲ, ಮುಕ್ಕಾಗಿಸೋ ಶಪಥ ತೊಟ್ಟವರ ಮಧ್ಯೆ ಗೆದ್ದು ಈಜೋ ಕಲೆಬಲ್ಲ ಗೌಡ್ರಿಗೆ ಈಗ ವಯಸ್ಸೇ ಶತ್ರು. ದಾರಿ ತಪ್ಪಿದ ಮೊಮ್ಮಗನ ವಿರುದ್ಧ ಕಠಿಣ ನಿರ್ಧಾರದ ಬಗ್ಗೆ ಗೌಡ್ರು ಮಾತನಾಡಿದ್ದಾರೆ. ಇದ್ದಾಗ ತಿದ್ದಿ ಬುದ್ಧಿ ಹೇಳಬೇಕಿದ್ದ ದೊಡ್ಡವರು ದಡ್ಡತನಕ್ಕೆ ಬಿದ್ರ ಅನ್ನೋದೇ ಪ್ರಶ್ನೆ. ಅವನು ಓಡಿ ಹೋದ್ನ, ಓಡಿಸಿದ್ರ, ಅವನೇ ಅಡಗಿದ್ನ ಅಥವಾ ಅಡಗಿಸಿದ್ರ ಗೊತ್ತಿಲ್ಲ. ಆದ್ರೆ ಕಾಲ ಮಿಂಚಿ ಹೋದ ಬಳಿಕ ಗೌಡರಿಗೆ ಫಲ ಸಿಗದ ಚಿಂತೆ ಶುರುವಾಗಿದೆ. ನಿನ್ನೆ ಅವರೊಂದು ಪತ್ರ ಬರೆದು ಘಟನೆಯ ಬಗ್ಗೆ ಮೊದಲ ಬಾರಿ ಕೆಂಡವಾಗಿದ್ದು ಕಾಣಿಸ್ತಿದೆ. ವಿಚಾರಣೆಗೆ ಹಾಜರಾಗು, ಇಲ್ಲದೆ ಇದ್ರೆ ಪರಿಣಾಮ ಎದುರಿಸು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುಮ್ಮನೆ ರಾಜ್ಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗು, ಇದು ದೇವೇಗೌಡರು ಕೊಟ್ಟ 1 ಲೈನ್ ಫೈನಲ್ ವಾರ್ನಿಂಗ್. ಎಲ್ಲೇ ಇದ್ರೂ SIT ಮುಂದೆ ಹಾಜರಾಗುವಂತ ಬಹಿರಂಗ ಪತ್ರದ ಮೂಲಕ ಪ್ರಜ್ವಲ್ಗೆ ದೇವೇಗೌಡರು ಮಾಡಿರುವಂತ ತಾಕೀತು. ಅಷ್ಟೇ ಅಲ್ಲ, ಬರದಿದ್ರೆ ನನ್ನ ಕೋಪಕ್ಕೆ ಗುರಿಯಾಗ್ತಿ ಹುಷಾರ್ ಅಂತ ಮೊಮ್ಮಗನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡು, ಒಂದು ವೇಳೆ ಜೂನ್ 4ರ ಬಳಿಕ ರಾಜ್ಯಕ್ಕೆ ವಾಪಸ್ ಆದ್ರೆ ನಿನ್ನ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದು ಪಕ್ಕ. ಕಠಿಣ ಕ್ರಮ ಏನಂತೀಯ? ನಿನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಪಡಿಬೇಕಾಗತ್ತೆ. ಅಷ್ಟೇ ಅಲ್ಲ, ಪಕ್ಷದಿಂದ ಶಾಶ್ವತವಾಗಿ ಉಚ್ಚಾಟಿಸ್ತೀನಿ ಅಂತ ಗೌಡ್ರು ಹುಕುಂ ಜಾರಿ ಮಾಡಿದ್ದಾರೆ. ಐ ಆಮ್ ವೆರಿ ಸಾರಿ, ನಾನು ಮಾತನಾಡಲ್ಲ. ಗೌಡ್ರ ಪತ್ರದ ಬಗ್ಗೆ DKC ನೋ ಕಮೆಂಟ್. ಮೈಕ್ ಹಿಡಿದ್ರೆ ಸಾಕು ಪೆನ್ ಡ್ರೈವ್ ಅಂತ ಮುರಿದು ಬೀಳ್ತಾ ಇದ್ದ DKC ಅದ್ಯಾಕೋ ಏನೋ ಐ ಆಮ್ ಸಾರಿ ಅಂತಿದ್ದಾರೆ. ಏನಿಲ್ಲ, ಪ್ರಜ್ವಲ್ಗೆ ದೇವೇಗೌಡರ ಎಚ್ಚರಿಕೆಯ ಪತ್ರ ಬರೆದಿದ್ದಾರೆ. ಏನ್ ಹೇಳ್ತೀರಿ ಎಂದಿದ್ದಕ್ಕೆ DCM DKC ಹೇಳಿದ್ದು ಐ ಡೋಂಟ್ ವಾಂಟ್ ಟು ಕಮೆಂಟ್. ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ದೇವೇಗೌಡ ಹ್ಯಾಸ್ ರಿಟನ್ ದ ಲೆಟರ್. ಐ ಆಮ್ ಸಾರಿ, ಇಟ್ ಇಸ್ a family matter, I don't want to intervene. ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ದೇವೇಗೌಡ ಹ್ಯಾಸ್ ರಿಟನ್ ದ ಲೆಟರ್. I am sorry, it is a family matter, I don't want to intervene. ಇತ್ತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದು ಅದೇ DKC ಧಾಟಿಯಲ್ಲಿ. ಅದು ಅವರ ಕುಟುಂಬದ ವಿಚಾರ. ಆ ಪತ್ರಕ್ಕಾದ್ರೂ ಬೆಲೆ ಕೊಟ್ಟು ವಿಚಾರಣೆಗೆ ಬರಲಿ ಅಂತ ಹೇಳಿದ್ದಾರೆ. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿಯುತ್ತೆ. ಒಟ್ಟಾರೆ ಈ ಕೇಸ್ನಲ್ಲಿ ಯಾರು ಚೂಡ್ತಿದ್ದಾರೋ, ಯಾರು ಅತ್ತಂಗೆ ಮಾಡ್ತಿದ್ದಾರೋ, ಇನ್ಯಾರು ಕೇಸು ಗೀಸು ಅಂತ ತೊಟ್ಟಿಲು ತೂಗ್ತಾ ಇದ್ದಾರೋ, ಅವನು ಬರಂಗಿಲ್ಲ, ಇವರು ಬಿಡಂಗಿಲ್ಲ. ಒಂದು ರೀತಿ ಹಗ್ಗ ಹರಿತಿಲ್ಲ, ಕೋಲು ಮುರಿತಿಲ್ಲ.
ಮಂಜುನಾಥ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.